ಬೆಳಗ್ಗೆ ಎದ್ದು ಇವತ್ತು ಕಾಫಿ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸ್ ವಿತ್ ಲೆಮನ್ ವಾಟರ್ ಬದಲು ತಲೆನೋವು ಅಂತ. ಯೋಗಾನ ಮುಗಿಸ್ದೆ. ಅದಾದ್ಮೇಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ, ತುರಿಸಿರುವಂತಹ ಕುಕುಂಬರು, ಈರುಳ್ಳಿ, ಕ್ಯಾರೆಟ್ಟು ಮತ್ತು ಅಕ್ಕಿ ಹಿಟ್ಟು, ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಗ್ಗರಣೆ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಎಣ್ಣೆ ಹಾಕಿ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ತಟ್ಟಿಟ್ಕೊಂಡು ಅಕ್ಕಿ ರೊಟ್ಟಿನ ರೆಡಿ ಮಾಡಿದೆ. ಅಮ್ಮ ಬಂದು ಟೊಮೊಟೊ ಚಿತ್ರಾನ್ನ ಮಾಡಿದರು. ಇವತ್ತು 2 ಟಿಫನ್ ನೋಡಿ ನಮ್ಮ ಮನೆಯಲ್ಲಿ. ಇನ್ನು ಆಫ್ಟರ್‌ನೂನ್‌ಗೆ ಅಮ್ಮ ಹೊರಗಡೆಯಿಂದ ಚಿಕನ್ ಬಿರಿಯಾನಿನ ತರಿಸ್ಬಿಟ್ಟಿದ್ರು. ಅದಾದಮೇಲೆ ಅಮ್ಮ ಜ್ಯೂಸಸ್ ರೆಸಿಪಿನ ರೆಡಿ ಮಾಡ್ತಾಯಿದ್ರು ಯೂಟ್ಯೂಬ್ ಹಾಕೋಕ್ಕೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಅಪ್ಲೋಡ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಅದಾದಮೇಲೆ ಈವ್ನಿಂಗ್ ಬಂದುಬಿಟ್ಟು 5000 ಸ್ಟೆಪ್ ವಾಕ್ ಕೂಡ ಮಾಡಿದೆ. ಜೀವನದಲ್ಲೆಲ್ಲ ಹಾಗೆ ಮಾಡಿಕೊಂಡೆ, ಹಾಗೆ ಎಲ್ಲವೂ ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಕೆಲವು ಹೂಗಳು ಸ್ವತಃ ಅರಳುತ್ತೆ, ಕೆಲವು ಹೂಗಳಿಗೆ ನಾವೇ ನೀರು ಹಾಕ್ಬಿಟ್ಟು ಬೆಳೆಸಬೇಕಾಗತ್ತೆ. ಅದೇ ರೀತಿ ನಮ್ಮ ಕನಸುಗಳು ಕೂಡ ನಮಗೆ ಸುಲಭವಾಗಿ ಸಿಗೋದಿಲ್ಲ ಅಲ್ವಾ? ಅದು ನಮ್ಮ ಪರಾಕ್ರಮ, ಶ್ರಮ ಮತ್ತು ಸಹನಶೀಲತೆ, ಧೈರ್ಯದಿಂದ ಸಿಗಬೇಕಾದದ್ದು. ಸೊ ಶ್ರಮನ ಖಂಡಿತವಾಗ್ಲೂ ಪಡ್ತಾನೆ ಇರಿ, ಪ್ರಯತ್ನ ನಿಲ್ಲಿಸಬೇಡಿ.